ಅದು ರಾಜಕೀಯದಲ್ಲಿರ್ಬೋದು, ವ್ಯಾಪಾರದಲ್ಲಿರ್ಬೋದು, ಕೈಗಾರಿಕೋದ್ಯಮಿಗಳಾಗಿರ್ಬೋದು, ಅಥವಾ ಒಬ್ಬ ಸಾಮಾನ್ಯ ಮನುಷ್ಯನಾಗಿದ್ರು ಕೂಡ ಜೀವನದಲ್ಲಿ ತಪ್ಪುಗಳನ್ನು ಮಾಡ್ತೇವೆ. ಆ ತಪ್ಪು ಮಾಡುವಂತ ಸಂದರ್ಭದಲ್ಲಿ ಅದು ತಪ್ಪು ಅಂತ ಹೇಳಿ ಅನ್ಸೋದಿಲ್ಲ. ಅದು ಅನ್ಸಿದ್ರೆ ಅವರು ಆ ತಪ್ಪು ಮಾಡೋದಿಲ್ಲ. ಸನ್ಮಾನ್ಯ ಮುದ್ದನ್ಮೇಗೌಡರು ಅವರ ಚುನಾವಣೆಗೆ ಬೈ ಎಲೆಕ್ಷನ್ಗೆ ನಾವೆಲ್ಲ ಹೋಗಿ ಬಂಗಾರಪ್ಪನವರು ಮುಖ್ಯಮಂತ್ರಿಗಳಿದ್ದಂತ ಸಂದರ್ಭದಲ್ಲಿ ನಾವೆಲ್ಲ ಅವರು ಹೊಸದಾಗಿ ಅಭ್ಯರ್ಥಿಯಾಗಿ ಬಂದಿದ್ರು. ಅವತ್ತು ಸನ್ಮಾನ್ಯ ವೈ.ಕೆ. ರಾಮಯ್ಯನವರ ಮೇಲೆ ಸ್ಪರ್ಧೆ ಮಾಡಿದ್ರು. ನಾವೆಲ್ಲ ಹೋಗಿ ಹಳ್ಳಿಗೆ ಹೋಗಿ ಚುನಾವಣೆ ಮಾಡಿ ಆ ಸಂದರ್ಭದಲ್ಲಿ ಆ ಘಟನೆಗಳನ್ನ ನೆನೆಸ್ಕೊಂಡ್ರೆ ಇವತ್ತಿಗೂ ಕೂಡ ನಮಗೆ ಒಂದು ರೀತಿಯಲ್ಲಿ ಮೈ ಜುಮ್ ಅನ್ನುತ್ತೆ. ಯಾಕೆಂದ್ರೆ ಚುನಾವಣೆ ಮುಗೀತು, ನಮ್ಮ ಪ್ರಚಾರ ಮುಗೀತು, ನಾವೆಲ್ಲ ಬಂದು ಗೆಸ್ಟ್ ಹೌಸ್ ನಲ್ಲಿದ್ದೋ ಐಬಿಯಲ್ಲಿ. ಆ ಸಂದರ್ಭದಲ್ಲಿ ಕುಣಿಗಲ್ ಐಬಿಯಲ್ಲಿ ಮಳೆ ಬರೋದಕ್ಕೆ ಶುರುವಾಯ್ತು. ಆಗ ನಾವೆಲ್ಲರೂ ಅಲ್ಲೇ ಇದ್ದು. ಆ ಘಟನೆ ಇವತ್ತಿಗೂ ಕೂಡ ನಮಗೆಲ್ಲ ಒಂದು ರೀತಿಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕಾಗಿ ಎಷ್ಟೊಂದು ಜನ ಯಾವ ರೀತಿ ಕೆಲಸ ಮಾಡಿದ್ರು ಆ ಸಂದರ್ಭದಲ್ಲಿ ಅನ್ನೋದನ್ನ ನೆನೆಸ್ಕೋಬೇಕಾಗ್ತದೆ. ಅವತ್ತು ರಮೇಶ್ ಅವರು ಫೈರ್ ಮಾಡಿ ಆನಂತರದ ನಂತರ ಗಂಗಪ್ಪ ಅಲ್ಲ, ಅವರು ಸತ್ತಿದ್ದು ಗಂಗಯ್ಯ. ಆ ಘಟನೆ ಇವತ್ತಿಗೂ ಕೂಡ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಪಕ್ಷಕ್ಕಾಗಿ ಯಾವ ರೀತಿ ಕೆಲಸ ಮಾಡ್ತಾರೆ ಅನ್ನೋದನ್ನ ನಮಗೆ ನೆನಪು ಮಾಡಿಕೊಡುತ್ತೆ. ಆ ಸಂದರ್ಭದಲ್ಲಿ ಆ ನಂತರದ ದಿನಗಳಲ್ಲಿ ಅವರು ನಮ್ಮ ಪಕ್ಷದಲ್ಲಿ ಶಾಸಕರಾಗಿ ಬಹಳ ನಮ್ಮ ಜಿಲ್ಲೆಯ ಕಾಂಗ್ರೆಸ್ಸಿನ ಅಧ್ಯಕ್ಷರಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಅವರು ಕೂಡ ದುಡಿದಿದ್ದಾರೆ, ಕೆಲಸ ಮಾಡಿದ್ದಾರೆ. ಕಾರಣಾಂತರದಿಂದ ಅವರು ಜನತಾದಳಕ್ಕೆ ಹೋಗ್ಬೇಕಾದಂತ ಪರಿಸ್ಥಿತಿ ಬಂತು. ಅದನ್ನ ಅವರೇ ಹೇಳಬೇಕು. ಅದಾದ ಮೇಲೆ ಮತ್ತೆ ನಾನು ಒಂದೆರಡು ಬಾರಿ ಅವರು ಸಿಕ್ಕಿದಂತ ಸಂದರ್ಭದಲ್ಲಿ ಅವರನ್ನ ಬನ್ನಿ ಕಾಂಗ್ರೆಸ್ ಪಕ್ಷಕ್ಕೆ ವಾಪಸ್ ಬನ್ನಿ ಅಂತೇಳಿ ನಾನು ವಿನಂತಿಯನ್ನ ಮಾಡಿಕೊಂಡಿದ್ದೆ. ಆದರೂ ಅವರು ಹಿಂದೆ ಮುಂದೆ ಯೋಚನೆ ಮಾಡುವಂತ ಸಂದರ್ಭ. ಕೊನೆಗೆ ಅವರು ಒಪ್ಕೊಂಡ್ರು, ಬರ್ತೀನಿ ಅಂತ ಹೇಳಿ ಬಂದ್ರು. ಆಮೇಲೆ ಸಂಸತ್ತಿನಲ್ಲಿ ಟಿಕೆಟ್ ಕೊಡುವಂತ ಸಂದರ್ಭ. ಅವತ್ತು ನಾನು ಪ್ರದೇಶ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷನಾಗಿದ್ದೆ. ಅವತ್ತು ನಾನು ಪ್ರಸ್ತಾಪ ಮಾಡಿದಾಗ ಮಾನ್ಯ ಅಂದಿನ CLP ನಾಯಕರಾಗಿದ್ದಂತ ಸಿದ್ದರಾಮಯ್ಯನವರು ಕೂಡ ಅವರು ಒಪ್ಪಿದ್ರು. ಅವರು ಅದನ್ನ ವಿರೋಧ ಮಾಡಲಿಲ್ಲ. ಒಪ್ಪಿ ನಾವಿಬ್ರು ಸೇರ್ಕೊಂಡು ಮುದ್ದನ್ಮೇಗೌಡರಿಗೆ ಸೋನಿಯಾ ಗಾಂಧಿ ಅವರಿಗೆ ಒಪ್ಪಿಸಿ ನಾವು ಟಿಕೆಟ್ ಕೊಟ್ಟು ಆ ಸಂದರ್ಭ. ನಂತರ ತಾವೆಲ್ಲರೂ ಕೂಡ ಕೆಲಸ ಮಾಡಿ ಅವರನ್ನ ಗೆಲ್ಲಿಸ್ಕೊಟ್ರಿ. ನನ್ಗನ್ಸುತ್ತೆ ಸಂಸತ್ತಿನಲ್ಲಿ ಒಬ್ಬ ಸಂಸದನಾಗಿ ಏನ್ ಕೆಲಸ ಮಾಡಬೇಕೋ ಆ ಕೆಲಸವನ್ನ ಮಾಡಿದ್ದಾರೆ. ಬಹುಶಃ ನಮ್ಮ ತುಮಕೂರಿನ ಲೋಕಸಭಾ ಸದಸ್ಯರಾಗಿ ಯಾರು ಕೂಡ ಸಂಸತ್ತಿನಲ್ಲಿ ಬಾಯಿ ಬಿಟ್ಟಿರಲಿಲ್ಲ. ಬೇರೆಯವರು ಅನೇಕ ಸಂದರ್ಭದಲ್ಲಿ ಸಂಸದರಾಗಿ ಕೆಲಸ ಮಾಡಿದ್ರು. ಆದ್ರೆ ಯಾರು ತುಮಕೂರಿನ ಬಗ್ಗೆ ಆಗ್ಲಿ, ರಾಜ್ಯದ ಸಮಸ್ಯೆಗಳ ಬಗ್ಗೆ ಆಗ್ಲಿ ಅವರು ಪ್ರಸ್ತಾಪ ಮಾಡತಕ್ಕಂಥದ್ದನ್ನ ನಾನಂತೂ ನೋಡಿರ್ಲೇ ಇಲ್ಲ. ಮೊದಲನೇ ಬಾರಿಗೆ ತುಮಕೂರಿನ ಮಾತುಗಳನ್ನ, ತುಮಕೂರಿನ ಸಮಸ್ಯೆಗಳನ್ನ ಅಲ್ಲಿ ಸಂಸತ್ನಲ್ಲಿ ಪ್ರಸ್ತಾಪ ಮಾಡಿದ್ರು ಮುದ್ದನ್ಮೇಗೌಡರು. ಅದು ಕೊಬ್ಬರಿ ಸಮಸ್ಯೆ ಇರ್ಬೋದು, ಅಥವಾ ರೈಲ್ವೆ ಸಮಸ್ಯೆ ಇರ್ಬೋದು, ಅಥವಾ ನಮ್ಮ ರಾಜ್ಯಕ್ಕೆ ನಮ್ಮೂರಿಗೆ ಇವತ್ತೇನು HAL ಫ್ಯಾಕ್ಟರಿ ಬಂದಿದೆ, HAL ಹೆಲಿಕಾಪ್ಟರ್ ಫ್ಯಾಕ್ಟರಿ ಬಂದಿದೆ, ಅದರ ಬಗ್ಗೆ ಪ್ರಸ್ತಾಪ ಮಾಡತಕ್ಕಂಥದ್ದು. ಇದನ್ನೆಲ್ಲ ಒಂದು ಕ್ರಿಯಾಶೀಲವಾಗಿ ಕೆಲಸ ಮಾಡಿದ್ರು. ಅವರು ಆಮೇಲೆ ಅವರನ್ನ ಲೋಕಸಭಾ ಸಮಿತಿಯಲ್ಲಿ ಯುನೈಟೆಡ್ ನೇಷನ್ಸ್ಗೆ
ಕಳಿಸ್ಕೊಟ್ಟಿದ್ರು. ಅಲ್ಲಿಯೂ ಹೋಗಿ ಮಾತಾಡಿದ್ರು. ಯುನೈಟೆಡ್ ನೇಷನ್ಸ್ನಲ್ಲಿ ತುಮಕೂರಿನಿಂದ ಒಬ್ಬ ಸಂಸದನಾಗಿ ಹೋಗಿ ಮಾತಾಡಿದ್ದು ಪ್ರಪ್ರಥಮ ಅಂತ ಹೇಳಿ ನಾನು ಅಂತೇನೆ. ಯಾಕೆಂದ್ರೆ ಯಾರು ಕೂಡ ಅಲ್ಲಿಯ ತನಕ ಮುಟ್ಟಿರ್ಲಿಲ್ಲ. ಕೆಲಸ ಮಾಡಿದ್ರು, ಕ್ರಿಯಾಶೀಲವಾಗಿ ಕೆಲಸ ಮಾಡಿದ್ರು. ಆದ್ರೆ ಕಾರಣಾಂತರದಿಂದ ಪಕ್ಷ ತೀರ್ಮಾನ ತಗೊಳ್ತು. ನಾವು ಜನತಾ ದಳ ಜೊತೆಯಲ್ಲಿ ಅಲಯನ್ಸ್ ಮಾಡಿಕೊಂಡು ಆ ಅಲಯನ್ಸ್ ನಲ್ಲಿ ತುಮಕೂರನ್ನ ನಾವು ಅವ್ರಿಗೆ ಬಿಟ್ಕೊಡ್ಬೇಕಾದಂತ ಪರಿಸ್ಥಿತಿ ಬಂತು. ಹೈಕಮಾಂಡ್ ನವ್ರು ತೀರ್ಮಾನ ಮಾಡಿದ್ರು ತುಮಕೂರನ್ನ ಬಿಟ್ಕೊಡ್ಬೇಕು ಅಂತೇಳಿ. ಆಗ ದೇವೇಗೌಡರು ಬಂದ್ರು. ನಾವೆಲ್ಲ ಕೆಲಸ ಮಾಡುದು. ಅನೇಕ ಜನ ಕಾಂಗ್ರೆಸ್ನವರು ಎಲ್ಲರೂ ಕೂಡ ನಾವ್ಯಾರು ನನಗಂತೂ ಬೇರೆ ಪಕ್ಷಕ್ಕೆ ಮತ ಹಾಕಿ ಗೊತ್ತೇ ಇಲ್ಲ ನನಗೆ. ಅಂಥದ್ರಲ್ಲಿ ನಾನು ಜನತಾದಳಕ್ಕೆ ಪ್ರಥಮ ಬಾರಿ ನನ್ನ ಮತ ಹಾಕಿದೆ. ನನ್ನ ಕೈ ಬರಲೇ ಇಲ್ಲ. ಅಲ್ಲಿ ಒಳಗಡೆ ಹೋಗಿ ದೇವೇಗೌಡರಿಗೆ ಓಟ್ ಹಾಕ್ಬೇಕು ಅಂದಾಗ ಜನತಾದಳಕ್ಕೆ ಹಾಕ್ಬೇಕಲ್ಲ, ನಮ್ಮ ಕೈಯೇ ಬರಲಿಲ್ಲ. ಆದ್ರೂ ಕೂಡ ಪಕ್ಷದ ತೀರ್ಮಾನ ಇದೆ ಅಂತೇಳಿ ನಾವೆಲ್ಲ ಮತ ಹಾಕ್ದೋ. ಆದ್ರೂ ಕೂಡ ಅವರು ಗೆದ್ಯೋದಕ್ಕೆ ಸಾಧ್ಯ ಆಗ್ಲಿಲ್ಲ. ಆ ಸಂದರ್ಭದಲ್ಲಿ ಸ್ವಾಭಾವಿಕವಾಗಿ ಒಬ್ಬ ಸಿಟ್ಟಿಂಗ್ MP, ನಾನು ಸಿಟ್ಟಿಂಗ್ ಲೋಕಸಭಾ ಸದಸ್ಯ, ನನಗೆ ಟಿಕೆಟ್ ತಪ್ಪಲ್ಲ ಅಂತಕ್ಕಂಥದ್ದು ಅವ್ರ ಮನಸ್ಸಿಗೆ ನೋವಾಯ್ತು. ಅವರು ಆ ರೀತಿ ಪಕ್ಷವನ್ನು ಬಿಟ್ಟು ಹೋಗ್ತಕ್ಕಂಥ ರೀತಿಯಲ್ಲಿ ತೀರ್ಮಾನ ತೆಗೆದುಕೊಂಡ್ರು. ಹಾಗಾಗಿ ಇವತ್ತು ಬಹುಶಃ ಅವರಿಗೆ ರಿಯಲೈಸೇಷನ್ ಆಗಿದೆ. ನಮ್ಗೆಲ್ಲ ನಮ್ಮ ತಪ್ಪುಗಳು ಅರಿವಾದಾಗ ನಮ್ಗೆಲ್ಲ ಅನೇಕ ಸಂದರ್ಭದಲ್ಲಿ ರಿಯಲೈಸ್ ಮಾಡ್ಕೊಳ್ತೇವೆ. ಹಾಗೆ ಅವರು ಕೂಡ ಇವತ್ತು ರಿಯಲೈಸೇಷನ್ ಮಾಡಿಕೊಂಡು ನಾನು ಮತ್ತೆ ವಾಪಸ್ ಕಾಂಗ್ರೆಸ್ ಪಕ್ಷಕ್ಕೆ ಬರ್ತೇನೆ ಅಂತ ಹೇಳಿ ಅವರು ಇವತ್ತು ಬಂದಿದ್ದಾರೆ. ಅದನ್ನ ನಮ್ಮ ಅಧ್ಯಕ್ಷರು ಮುಂದೆ ಮಾತನಾಡ್ತಾರೆ. ಅವರು ಇವತ್ತು ನಮ್ಮ ಜೊತೆಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಕೆಲಸ ಮಾಡ್ತೇನೆ ಅಂತ ಹೇಳಿ ಅವರು ಬಂದಿದ್ದಾರೆ. ಅದಕ್ಕಾಗಿ ನಾವೆಲ್ಲರೂ ಕೂಡ ಒಪ್ಪಿದ್ದೇವೆ ಅವ್ರನ್ನ ಪಕ್ಷಕ್ಕೆ ಸೇರಿಸ್ಕೊಳ್ಬೇಕು ಅಂತೇಳಿ. ರಾಜಣ್ಣ ಅವರು ಮುಂಚೂಣಿಯಲ್ಲಿ ನಿಂತು ಅವ್ರನ್ನ ವಾಸು ರಾಜಣ್ಣವರು, ಶಫಿ ಅವರು, ವೆಂಕಟರಮಣಪ್ಪನವರು ಅವರೆಲ್ಲ ಬೇರೆ ಬೇರೆ ಸಂದರ್ಭದಲ್ಲಿ ಸಂಜೆ ಹೊತ್ತು ಭೇಟಿ ಮಾಡಿದಾಗೆಲ್ಲ ತೀರ್ಮಾನ ಮಾಡ್ಕೊಂಡಿದ್ದಾರೆ. ಸಾಯಂಕಾಲದ ತೀರ್ಮಾನ ಸರ್ ಇದು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.